ಈ ದಿನ ಮಂಡ್ಯ ಜಿಲ್ಲೆಗೆ ಒಂದು ದೊಡ್ಡ ಅದೃಷ್ಟ ಕೂಡ ಬಂದಿದೆ ಅಂತ ಹೇಳಿಕ್ ಬಯಸ್ತಾರೆ. ಅದೃಷ್ಟ ಅವರು MP ಕ್ಯಾಂಡಿಡೇಟ್ ಅಲ್ಲ. ನಮ್ಮಲ್ಲಿರೋ ಕುಂತಿರುವಂತ ಲೀಡರ್ಗಳೆಲ್ಲ ಏನ್ ಆಟ ಮಾಡಿದ್ರು ಏನ್ ಜಾದು ಹೊಡೆದ್ರು ಗೊತ್ತಿಲ್ಲ. ಅವರು ಇಡೀ ರಾಜ್ಯ ತಿರುಗಬೇಕಾಗ್ತದೆ, ರಾಷ್ಟ್ರ ತಿರುಗಬೇಕಾಗ್ತದೆ. ಈ ದಿನ ಮಂಡ್ಯ ಜಿಲ್ಲೆಗೆ, ಯಾಕೆಂದ್ರೆ ನನ್ನ ಮನೆಗೆ ಬಂದ ತಕ್ಷಣ ನಾನು ಸರೆಂಡರ್ ಆಗೋದು. ಹಿಂದೆಲ್ಲ 1% ನಾನು ಇಟ್ಕೊಳ್ಳಿಲ್ಲ. ನಡೆದಿರುತ್ತೆ ರಾಜಕಾರಣದಲ್ಲೆಲ್ಲ, ಯಾಕೆಂದ್ರೆ ನಮಗೆ ಗೊತ್ತಿದೆ. ಆದ್ರೆ ಅಂತ ದೊಡ್ಡ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನಮ್ಮ ಮಂಡ್ಯ ಜಿಲ್ಲೆಗೆ ಉತ್ತಮವಾದ ಅವರು ಮಂತ್ರಿ ಸೆಂಟ್ರಲ್ ನಲ್ಲಿ ಹಾಗೆ ಆಗ್ತಾರೆ. ಕುಮಾರಣ್ಣ ಯಾರು ಸಾಧ್ಯನೇ ಇಲ್ಲ. ಅವ್ರ ಜಾಗ ಯಾರು ತಗೋತಾರೆ ಅಂದ್ರೆ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಸೆಂಟ್ರಲ್ಗೆ ಅವ್ರು ಕಳ್ಸಿದ್ಮೇಲೆ ಏನೋ ನಮ್ಮ ಯುವ ಲೀಡರ್ಗೂ ಅದೃಷ್ಟ ಕೂಡ ಬರ್ಬೋದು ಅಂತ ಹೇಳಿಕ್ ಬಯಸ್ತಾರೆ. ಬಿಜೆಪಿ JDS ಪಕ್ಷ ಇನ್ನ ಕೆಲವೇ ದಿನದಲ್ಲಿ ಸರ್ಕಾರವನ್ನ ಕಟ್ಟುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜವಾಗ್ಲೂ ಹೆಚ್ಚಾಗಿ ಮಾತಾಡಕ್ ನಾನು ಹೋಗಲ್ಲ. ನೀವೆಲ್ಲ ಆಗ್ಲೂ ರಾತ್ರಿ ದುಡಿಬೇಕು. ಇಲ್ಲಿ ಇದೇ ನಾಮಂಗ್ಲದವರು ಕ್ಯಾಂಡಿಡೇಟ್. ನಾನು 25 ವರ್ಷದ ಮುಂಚೆ ಇಲ್ಲ ನನಗೆ ಪರಿಚಯ. ಅವರು ಕೆನರಾ ಪೈಪಿಂಗ್ ಚಂದ್ರು ಗೌರವ ಇದೆ. ಆದ್ರೆ ನಾವೇ ಪಕ್ಕದಲ್ಲಿ ನಿಂತ್ಕೊಳಕ್ಕಾಗಲ್ಲ. ನಾನು ಶಾಸಕ 3 ಸಾರಿ ಶಾಸಕನಾಗಿದ್ದೀನಿ. ನನ್ನ ತಾಲೂಕಿನ ಮಂಜಣ್ಣನು 2 ಸಾವಿರ ಮಾಡಿದ್ದಾರೆ. ನಾನು ಇದ್ರಿಂದ ಹೇಳ್ಬೇಕು, ಆತ್ಮಹತ್ಯೆ ಇಂತ ಮಾಡಿದ್ದಾರೆ. ನನಗಿಂತ ಹೆಚ್ಚಿನ ದುಡ್ದಿದ್ದಾರೆ, ಅದನ್ನ ಹೇಳಲೇಬೇಕಾಗ್ತದೆ. ಆದ್ರೆ ಕುಮಾರಣ್ಣನ ಪಕ್ಕ ನಾವು ನಿಂತ್ಕೊಳಕ್ ಆಗಲ್ಲ. ನಾನು 3 ಸಾರಿ ಶಾಸಕನಾಗಿದ್ದೀನಿ. 5 ಮಂತ್ರಿಗಿರಿ ಒಂದು ನಾನು ಪಕ್ಕದಲ್ಲಿ ನಿಂತ್ಕೊಳಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ರಾಜಕಾರಣದ ಬಂದಂತ ದೇವೇಗೌಡರಲ್ಲಿ ಬಂದಂತ ರಕ್ತದ ಬ್ಲಡ್ ಇದು. ಅವರ ಯೋಚನೆ, ಅವರ ಅಭಿವೃದ್ಧಿ ನಾವು ಇನ್ನೂ 10 ವರ್ಷ ಬೇಕು ಕಲಿಬೇಕಾದ್ರೆ. ಅವ್ರಿಗೆ ಏನ್ ನಾಲೆಜ್ ಇದೆ ಈ ಜಿಲ್ಲೆಗೆ ಬಂದು ಕೆಲಸ ಮಾಡೋದಕ್ಕೆ, ಅದನ್ನೇ ಹೇಳ್ಬೇಕಾಗ್ತದೆ. ಇವತ್ತು ನಾವ್ ಯಾಕೆ ಹೋಗ್ಲತ್ತಾ ಇದೀವಿ? ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ರೀತಿ ಕೆಲಸ ಮಾಡಿದ್ದಾರೆ ಪ್ರತಾಪ್ ಸಿನ್ಹಾ ಅಂತೇಳಿ. ಕಾಳಜಿ ಇದೆ, ಕಲಿಯುವಂಥದ್ದು. ದಿಲ್ಲಿಗೆ ಹೋದ್ರೆ 25 ಆಫೀಸ್ಗೆ ಅಟೆಂಡ್ ಮಾಡ್ತಾರೋ. ಇವರು ಕಾಂಟ್ರಾಕ್ಟರು, ದೊಡ್ಡ ಸಾಹುಕಾರ. ನಮ್ಮ ಜಿಲ್ಲೆಗೆ ಹೆಚ್ಚಿನ ರೀತಿ ಸಾಹುಕಾರ ಇರಬೇಕು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಆದ್ರೆ ಹಣ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೆಲ್ಸಕ್ಕೆ ಬರಲ್ಲ. ಕುಮಾರಣ್ಣ ಇಡೀ ಕರ್ನಾಟಕದಲ್ಲೇ ಅಲ್ಲ, ಭಾರತದಲ್ಲಿ ಒಂದು ದೊಡ್ಡ ಗುರುತಿನ ಇದರಲ್ಲಿ ನಾವೊಂದು 1.5 ಲಕ್ಷ KR ಪೇಟೆಯಲ್ಲಿ 1.5 ಲಕ್ಷ ಮತಗಳನ್ನ ಕೊಡಿಸ್ತೇವೆ. ನಾನು ಮಂಜಣ್ಣ, ನಮ್ಮ ಪಕ್ಷ ಬಿಜೆಪಿ ಪಕ್ಷ ಅಂತ ಹೇಳಿ ಬಯಸ್ತಾ ಇದ್ದೀನಿ.